ದರ್ಶನ್ ಅವರ ಜಾಮೀನು ಭವಿಷ್ಯ ಇವತ್ತು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನ ನೋಡೋಣ. ಈಗ ವಾದವಂತೂ ಅವರ ಪರವಾಗಿ ಸಿ ವಿ ನಾಗೇಶ್ ಅವರು ಮಂಡಿಸ್ತಾ ಇದ್ದಾರೆ. ಎರಡನೆಯ ದಿನವೂ ಕೂಡ ಈಗ ವಾದ ಮುಂದುವರೆದಿದೆ. ಎರಡನೆಯ ದಿನವೂ ಕೂಡ ಚಾರ್ಜ್ ಶೀಟ್ ಲೋಪಗಳನ್ನು ಬಹಿರಂಗಪಡಿಸಿದ್ದಾರೆ ಸಿ ವಿ ನಾಗೇಶ್ ಅವರು, ಹಿರಿಯ ವಕೀಲರು. ಎಲ್ಲೆಲ್ಲಿ ತಪ್ಪುಗಳಾಗಿದೆ, ಏನೇನು ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ ಪೊಲೀಸರು ಸುಳ್ಳು ಹೇಳಿದ್ದಾರೆ ಅನ್ನೋದು ಆರೋಪ ಸಿ ವಿ ನಾಗೇಶ್ ಅವರದ್ದು. ಎರಡನೇ ದಿನವೂ ಕೂಡ ಇದೆ. ಪೊಲೀಸರು 37 ಲಕ್ಷವನ್ನ ಸೀಸ್ ಮಾಡಿದ್ದಾರೆ. ಎಷ್ಟು? 37 ಲಕ್ಷವನ್ನ ಸೀಸ್ ಮಾಡಿದ್ದಾರೆ. ದರ್ಶನ್ ಮನೆಯಲ್ಲಿ ಹಣ ಸೀಸ್ ಅಂತ ಹೇಳಿದ್ದಾರೆ. ದರ್ಶನ್ ಮನೆಯಲ್ಲಿ ಹಣ ಸೀಸ್ ಅಂತಿದ್ದಾರೆ. ಈ ಹಣ ವ್ಯಾವಹಾರಿಕಕ್ಕೆ ಸಂಬಂಧಿಸಿದಂತ ಹಣ, ಅಂದ್ರೆ ಅವ್ರು ಯಾವುದೋ ಫಿಲ್ಮಿಗೋಸ್ಕರ ಏನೋ ತೆಗೆದುಕೊಂಡಂತ ಹಣ. ಪೊಲೀಸರು ಕೊಲೆಗೆ ಇಟ್ಟಿದ್ದ ಹಣ ಅಂತ ಅಂದಿದ್ದಾರೆ. ಸೊ ಅದು ತಪ್ಪು ಅನ್ನುವಂಥದ್ದು ಅವರ ಆರ್ಗ್ಯುಮೆಂಟ್. ಸೊ ದರ್ಶನ್ಗೆ ಈ ಹಣ ಕೊಟ್ಟಿದ್ದು ಮೋಹನ್ ರಾಜ್, ಯಾವುದೋ ಮೂವಿಗೋಸ್ಕರನೋ ಏನೋ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದು ಅದರಲ್ಲಿ. ಸೊ ದರ್ಶನ್ ಪರ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. 37 ಲಕ್ಷದ ಹಣದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. 30 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ. ಮನೆಗೆ ಹೋಗಿ ಆರೋಪಿ ಬಂಧಿಸಿದ ಮನೆಗೆ ಹೋಗ್ಬಿಟ್ಟು ಇದೆ. ಮೋಹನ್ ರಾಜ್ ಅವರ ಸ್ವ ಇಚ್ಛಾ ಹೇಳಿಕೆಯಲ್ಲೇನೆ ಹೇಳಿದ್ದಾರೆ, ಈ ಅಮೌಂಟ್ ನಾನೇ ಕೊಟ್ಟಿದ್ದು ಅಂತ ಹೇಳಿ. ಇನ್ನೊಂದು ಕಡೆಗೆ ಅವ್ರು ಹೇಳ್ತಾರೆ, ರೇಣುಕಾಸ್ವಾಮಿಯ ದೇಹದಲ್ಲಿ ಇರೋದು 1 ಸೆಂಟಿಮೀಟರ್ ಅಷ್ಟು ದೊಡ್ಡದಾದ ಗಾಯ ಅಷ್ಟೇ. 1 ಸೆಂಟಿಮೀಟರ್ ಅಷ್ಟು ದೊಡ್ಡದಾದ ಗಾಯ. ರಕ್ತದ ಕಲೆ ಸಿಕ್ಕಿದೆ ಅಂತ ಪೊಲೀಸರು ಬೀಗಿದ್ರು ಅಷ್ಟೇ. ಇವೆಲ್ಲವನ್ನ ವಾದ ಮಂಡಿಸ್ತಾ ಹೋಗ್ತಾ ಇದ್ದಾರೆ. ಮೋಹನ್ ರಾಜ್ ಅವರು ಬಂದು ನೀಡಿರುವಂಥ ಹಣ, ವ್ಯಾವಹಾರಿಕ ಸಂಬಂಧಿಸಿದ ಹಣ, ಅದನ್ನು ಕೂಡ ಪೊಲೀಸರು ಕೊಲೆಗೆ ಇಟ್ಟಿದ್ದು ಹಣ ಅಂತ ಹೇಳಿದ್ದಾರೆ. ಮೋಹನ್ ರಾಜ್ ಅವರ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಇದ್ರ ಬಗ್ಗೆ ಸ್ಪಷ್ಟತೆ ಇದೆ. ನನ್ನ ಮಗಳು ಡ್ಯಾನ್ಸ್ ಮಾಡಿದ್ದ ಆಲ್ಬಮ್ ಮಾಡಿಸಿದ್ದೆ, ಜಾಜಿ ಮಲ್ಲಿಗೆ ಅಂತ ಆಲ್ಬಮ್ ಮಾಡಿದ್ದೆ, ಅದನ್ನು ರಿಲೀಸ್ ಮಾಡೋದಕ್ಕೆ ದರ್ಶನ್ ಬಳಿ 40 ಲಕ್ಷ ಹಣ ಪಡೆದಿದ್ದೆ ಅಂತ ಹೇಳ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ಉಮೇಶ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ಉಮೇಶ್, ಏನೆಲ್ಲ ಈಗ ಅಪ್ಡೇಟ್ಸ್ಗಳು ಬರ್ತಾ ಇದೆ ಕೋರ್ಟ್ನಿಂದ? ಅರುಣ್, ದರ್ಶನ್ ಜಾಮೀನು ಅರ್ಜಿ ಸಂಬಂಧಪಟ್ಟ ಹಾಗೆ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇರುವಂಥದ್ದು. ನಿನ್ನೆ ಕೂಡ ತನಿಖೆಯಲ್ಲಿ ಅವೆಲ್ಲ ರೋಪಗಳಾಗಿದ್ದಾವೆ ಮತ್ತು ಪೊಲೀಸರು ಏನೆಲ್ಲ ಸುಳ್ಳುಗಳು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ತಮ್ಮ ವಾದದಲ್ಲಿ ಆರೋಪ ಮಾಡಿಕೊಂಡು ವಾದ ಮಾಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ಕೂಡ ವಾದ ಮುಂದುವರಿಸಿದಂಥ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಇವತ್ತು ಕೆಲವೊಂದು ಚಾರ್ಜ್ ಶೀಟಲ್ಲಿರುವಂಥ ಲೋಪದೋಷಗಳು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾ ಇರುವಂಥದ್ದು. ಅವ್ರು ಹೇಳುವಂಥದ್ದು ಪ್ರಮುಖವಾಗಿ 9ನೇ ತಾರೀಕೆ ರೇಣುಕಾಸ್ವಾಮಿ ಮೃತದೇಹ ಸಿಕ್ಕಿದ್ರು ಕೂಡ ಇವರು 11ನೇ ತಾರೀಕು ತನಕ ಕೂಡ ಸ್ಥಳ ಮಾಜರು ಯಾಕೆ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ ಮಾಡ್ತಾರೆ. ಮತ್ತೊಂದು ಕಡೆ ಎಲ್ಲ 13 ಆರೋಪಿಗಳ ಏನು ಶೂ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಬೇರೆ ಬೇರೆ ಆಯುಧಗಳ ಬಳಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆಗಿರೋದು ಕೇವಲ ಒಂದು ದೊಡ್ಡ ಹೊಡೆತ, ಅಂದರೆ 1 ಸೆಂಟಿಮೀಟರ್ಸಷ್ಟು ಗಾಯದ ಏನು ಹೊಡೆತದಿಂದ ಆತ ಸಾವನ್ನಪ್ಪಿರುವಂಥದ್ದು. ಇಷ್ಟೂ ಜನರ ರಕ್ತದ ಕಲೆಗಳು ಅವ್ರ ಹತ್ರ ಬರೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಾಮಾಕ್ಷಿ ಪಾಳ್ಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ವಿನಾಯಕ್ ಕಂಬು ಅವರು ಏನಿದ್ದಾರೆ, ಅವ್ರಿಗೆ 9ನೇ ತಾರೀಕೆ ವಿಚಾರ ಗೊತ್ತಿತ್ತು. ಅವ್ರಿಗೆ ಈ ಸಂಬಂಧಪಟ್ಟ ಒಂದು ಫೋಟೋ ಕೂಡ ಆರೋಪಿ ವಿನಯೇ ಕಳಿಸಿರ್ತಾನೆ. ಆದರೂ ಕೂಡ ಆ ಸಬ್ ಇನ್ಸ್ಪೆಕ್ಟರ್ನ ಯಾಕೆ ವಿಚಾರಣೆ ಮಾಡಿಲ್ಲ, ಆತನ ಮೊಬೈಲ್ನ ಯಾಕೆ ಸೀಸ್ ಮಾಡಿ ಅದನ್ನು ರಿಕವರಿ ಮಾಡುವಂಥ ಕೆಲಸ ಮಾಡಿಲ್ಲ, ಈ ರೀತಿಯಾಗಿ ಹೇಳ್ಕೊಂಡು ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗಷ್ಟೇ ಮತ್ತೊಂದು ವಿಚಾರ ಕೂಡ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಏನು ರೇಣುಕಾಸ್ವಾಮಿ ಕೊಲೆಯನ್ನು ಮುಚ್ಚಾಕೋದಕ್ಕೆ ಅಂತೇಳಿ ನಟ ದರ್ಶನ್ 37 ಲಕ್ಷ ಏನೋ ಹಣ ಅಂತ ತೆಗೆದುಕೊಂಡಿದ್ರು, ತಗೊಬಂದಿದ್ರು ಅಂತ ಏನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ರು. ಆ ಹಣ ಕೂಡ ಕೊಲೆಯನ್ನು ಮುಚ್ಚಾಕೋದಕ್ಕೆ ತಂದಿದ್ದ ಹಣ ಅಲ್ಲ. ಅದು ಬದಲಾಗಿ ಆ ವ್ಯಕ್ತಿ ಏನು ಯಾರಿದ್ರು ಮೋಹನ್ ರಾಜ್ ಅಂತೇಳಿ ಅವರು ವ್ಯವಹಾರಿಕ ಸಂಬಂಧಪಟ್ಟ ಹಾಗೆ ಅವ್ರು ನಟ ದರ್ಶನ್ಗೆ ದುಡ್ಡು ಕೊಟ್ಟಿದ್ರು. ಆ ದುಡ್ಡನ್ನು ಇವರು ಕೊಲೆ ಪ್ರಕರಣ ಮುಚ್ಚಾಕೋದಕ್ಕೆ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಬೇರೆ ಬೇರೆ ಸಾಕಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ. ಅಂದರೆ 9ನೇ ತಾರೀಕೆ ಕೊಲೆ ಆಗುತ್ತೆ, 11ನೇ ತಾರೀಕು ತನಕ ಕೂಡ ಆ ಶೆಡ್ ಬಳಿ ಪೊಲೀಸರು ಮಾಜರ್ ಯಾಕೆ ಮಾಡಿಲ್ಲ, ಮತ್ತು ಅಲ್ಲಿದ್ದಂಥ ಸೆಕ್ಯೂರಿಟಿಗಳೇನಿದ್ರು ಅವರೆಲ್ಲ ಹಿಂದಿ ಬರುವಂಥ ವ್ಯಕ್ತಿಗಳು ಅವರ ಹತ್ರ ಸೈನ್ ಮಾಡಿಸ್ಕೊಂಡು ಸ್ಥಳ ಮಾಜರ್ ಮಾಡಿ ಸೈನ್ ಮಾಡ್ಕೊಳ್ಳೋ ಟೈಮಲ್ಲಿ ಅವ್ರ ಹತ್ರ ಕನ್ನಡದಲ್ಲಿ ಸೈನ್ ಮಾಡಿಸ್ಕೊಂಡಿದ್ದಾರೆ. ಅವ್ರ ಕನ್ನಡ ಹೇಗೆ ಬರುತ್ತೆ, ಈ ರೀತಿಯ ಪ್ರಶ್ನೆಗಳನ್ನೆಲ್ಲ ಕೋರ್ಟ್ ಮುಂದೆ ಇಟ್ಟು ಸಿ ವಿ ನಾಗೇಶ್ ಅವರು ವಾದ ಮುಂದುವರಿಸ್ತಾ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಉಮೇಶ್ ನಿಮ್ಮ ಹತ್ರ ಮತ್ತೆ ವಾಪಸ್ ಬರ್ತೀನಿ. ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಹಣ ಪಡೆದಿಲ್ಲ. ಹತ್ಯೆಗೂ ಮುನ್ನವೇ ದರ್ಶನ್ ಹಣ ಪಡೆದಿದ್ದಾರೆ.
ಸೊ ಮೇ ತಿಂಗಳಲ್ಲೇ ಮೋಹನ್ ರಾಜ್ ಹಣವನ್ನು ವಾಪಸ್ ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಇವರು ಏನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡಬೇಕು. ಕಾರಣ ದರ್ಶನ್ ಬಳಿ ಪಡೆದಿದ್ದ ಸಾಲ ಮೋಹನ್ ರಾಜ್ ವಾಪಸ್ ಕೊಟ್ಟಿದ್ದಾರೆ. ಇದೆಲ್ಲ ಆರ್ಗ್ಯುಮೆಂಟ್ ಇದೆಯಲ್ಲ, ಆ ಸಂದರ್ಭದಲ್ಲಿ ನಾವು ಸುದ್ದಿಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಇದು ಹೀಗಿರಲಿಲ್ಲ. ಇದು ವ್ಯವಹಾರಕ್ಕೆ ಸಂಬಂಧಿಸಿದ ಹಣ ಅಂತ ವಕೀಲರು ಹೇಳ್ತಾ ಇರುವಂಥದ್ದು. ಫೆಬ್ರವರಿಯಲ್ಲಿ ಪಡೆದಿದ್ದ ಹಣವನ್ನು ಮೇನಲ್ಲಿ ವಾಪಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೊಲೆ ಮಾಡಿದ್ದಕ್ಕೆ ಹಣ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ನಮಗೆಲ್ಲ ಸುದ್ದಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಬಂದಿದ್ದು ಈ ವಿಚಾರದಲ್ಲಿ ಅವ್ರು ಮುಂಚೆನೇ ಪಡ್ಕೊಂಡಿದ್ರು, ಆ ಸಂದರ್ಭದಲ್ಲಿ ಇದ್ದಂಥ ಹಣವನ್ನು ಕೊಟ್ಟು ಕಳುಹಿಸಿದ್ರು ಅನ್ನೋದು. ನನ್ನ ಸಹೋದ್ಯೋಗಿ ಉಮೇಶ್ ಇದ್ದಾರೆ. ಉಮೇಶ್, ಈ ಪ್ರಕರಣ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಅನೇಕ ಸುದ್ದಿಗಳು ಬರ್ತಾ ಇತ್ತು. ಈ 30 ಲಕ್ಷದ ವಿಚಾರದಲ್ಲೂ ಕೂಡ ಬರ್ತಾ ಇತ್ತು, 37 ಲಕ್ಷದ್ದು ಮನೆಯಲ್ಲಿದ್ದಂಥ ಹಣವನ್ನು ಕೊಟ್ಟು ಕಳುಹಿಸಿದ್ರು ಅಂತ ಹೇಳಿ. ಬಟ್ ಇದು ಕೊಲೆಗೋಸ್ಕರನೇ ಹಣವನ್ನು ತರಿಸಿಕೊಂಡು ಕೊಟ್ಟರು ಅನ್ನುವಂಥದ್ದು ಚಾರ್ಜ್ ಶೀಟಲ್ಲಿ ಉಲ್ಲೇಖವಾಗಿದೆಯಾ? ಅರುಣ, 37 ಲಕ್ಷ ಮೊದಲೇ ಅಂದರೆ ರೇಣುಕಾಸ್ವಾಮಿ ಕೊಲೆ ಆದ ನಂತರದಲ್ಲಿ ಬೇರೆ ಕಡೆಯಿಂದ ಪಡ್ಕೊಂಡು ಅವರಿಗೆ ಆರೋಪಿಗಳು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಇಲ್ಲ. ಅದರ ಬದಲಾಗಿ 37 ಲಕ್ಷ ರೂಪಾಯಿನ ಆ 3 ಜನರಿಗೂ ಕೂಡ ಹಂಚಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಡೋದಕ್ಕೆ ಕೂಡ ತಂದಿಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾತ್ರ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಆದರೆ ಈಗ ಸಿ ವಿ ನಾಗೇಶ್ವರ್ ವಾದ ಮಾಡ್ತಾ ಇರುವಂಥದ್ದು, ಕೆಲವು ತಿಂಗಳ ಹಿಂದೆಯೇ ಅವರಿಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ಗೆ ಅವರು ಅಮೌಂಟ್ ಕೊಡಬೇಕಿತ್ತು, ಆ ಅಮೌಂಟನ್ನು ತಂದು ಕೊಟ್ಟಿದ್ರು. ಹಾಗಾಗಿ ಇದೇ ಕೊಲೆ ಪ್ರಕರಣದ ಮುಚ್ಚಿ ಹಾಕೋದಕ್ಕೆ ಅಂತ ತಂದು ಕೊಟ್ಟಿದ್ದ ಅಮೌಂಟ್ ಅಲ್ಲ ಇದು ಅಂತೇಳಿ ಹೇಳ್ತಾ ಇರುವಂಥದ್ದು. ಈಗ ಹಾಗಾಗಿ ಆ ದರ್ಶನ್ ಹಣ ಅಮೌಂಟ್ನ ಕೊಟ್ಟಿರೋಂಥ ಸ್ಪಷ್ಟ. ಆದರೆ ಯಾವಾಗ ತಂದು ಕೊಟ್ಟರು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಅಂದರೆ ಕೊಲೆ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಆ ಸಂದರ್ಭದಲ್ಲಿ ಅಂದರೆ ಆ ದಿನ ಅಥವಾ 2-3 ದಿನಗಳ ಹಿಂದೆ ಆ ಅಮೌಂಟನ್ನು ತರಿಸಿದ್ರ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಸಿ ವಿ ನಾಗೇಶ್ವರ್ ಹೇಳೋ ಪ್ರಕಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ದಿನಗಳ ಹಿಂದೆ ನಟ ದರ್ಶನ್ಗೆ ಅವರು ಅಮೌಂಟ್ ಕೊಟ್ಟಿದ್ರು. ಆ ಅಮೌಂಟನ್ನು ಇವರು ಸೀಸ್ ಮಾಡಿ ಕೊಲೆ ಮುಚ್ಚಾಕೋದಕ್ಕೆ ತಂದಂಥ ಅಮೌಂಟ್ ಅಂತ ಪೊಲೀಸರು ತೋರಿಸ್ತಾ ಇದ್ದಾರೆ ಅಂತೇಳಿ ಅವರು ವಾದ ಮಾಡ್ತಾರೆ. ಆದರೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಆ ಅಮೌಂಟ್ ಯಾವಾಗ ಬಂತು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಬಟ್ ಯಾರಿಂದ ಆ ಅಮೌಂಟ್ ಬಂದಿದೆ ಮತ್ತು ಆ ಅಮೌಂಟ್ನ ಯಾವ ವಿಚಾರಕ್ಕೆ ಬಳಕೆಗೆ ನಟ ದರ್ಶನ್ ಮುಂದಾಗಿದ್ರು ಅನ್ನೋದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಹಾಗಾಗಿ ಅಮೌಂಟ್ ಯಾವಾಗ ಬಂತು ಅನ್ನೋದಕ್ಕಿಂತ ಆ ಅಮೌಂಟನ್ನು ಯಾವ ವ್ಯವಸ್ಥೆಗೆ ಅಥವಾ ಯಾವ ಪರಿಸ್ಥಿತಿಯಲ್ಲಿ ಅವರು ಬಳಕೆಗೆ ಪ್ಲ್ಯಾನ್ ಮಾಡಿಕೊಂಡ್ರು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಅದು ಕೂಡ ಮುಂದಿನ ಸರ್ಕಾರಿ ಪರ ವಕೀಲರು ವಾದ ಮಂಡನೆ ವೇಳೆ ಈ ವಿಚಾರಕ್ಕೂ ಕೂಡ ಏನು ವಾದದಲ್ಲಿ ಉತ್ತರ ಸಿಗಬೇಕಾಗಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರೋ ಉಮೇಶ್, ವಾಪಸ್ ಬರ್ತೀನಿ. ಚಾರ್ಜ್ ಶೀಟ್ನ ಲೋಪಗಳ ಬಗ್ಗೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ರೇಣುಕಾ ಹತ್ಯೆಗೆ ಮೇನಲ್ಲೇ ದರ್ಶನ್ ಪ್ಲಾನ್ ಮಾಡಿದ್ರಾ? ಮೇನಲ್ಲೇ ದರ್ಶನ್ಗೆ ಕನಸು ಬಿದ್ದಿತ್ತ? ಸಿ ವಿ ನಾಗೇಶ್ವರ ವಾದ ಇದೆ. ಮೇನಲ್ಲೇ ಪ್ಲಾನ್ ಮಾಡಿದ್ರ, ಅವ್ರಿಗೆ ಯಾವಾಗಲೇ ಕನಸು ಬಿದ್ದಿತ್ತ? ಸಾಕ್ಷಿಗಳಿಗೆ ಹಣ ಕೊಡಬೇಕು ಅಂತ ಕನಸು ಬಿದ್ದಿತ್ತ ಅನ್ನುವಂತಹ ಆರ್ಗ್ಯುಮೆಂಟನ್ನು ಸಿ ವಿ ನಾಗೇಶ್ವರ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಮೇನಿಂದಲೇ ಹಣ ಸಂಗ್ರಹಿಸಿರಬೇಕು ಅಂತ ಜೋಕ್ ಮಾಡ್ತಾರಲ್ಲ, ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ವರ. ಸೊ ದೋಷಾರೋಪ ಪಟ್ಟಿ ಹಾಸ್ಯಾಸ್ಪದ ಅಂತ ಸಿ ವಿ ನಾಗೇಶ್ ಅವರು ಈ ಚಾರ್ಜ್ ಶೀಟ್ ಬಗ್ಗೆ ಜೋಕ್ ಮಾಡ್ತಾ ಇದ್ದಾರೆ. ಹೇಗೆ ಇವರೆಲ್ಲ ವಾದವನ್ನು ಮಾಡಿದ್ದಾರೆ ನೋಡಿ ಇದರಲ್ಲಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಅಂತ. ಓಕೆ, ನನ್ನ ಸಹೋದ್ಯೋಗಿ ಉಮೇಶ್ ಇದ್ದಾರೆ. ಉಮೇಶ್, ಈಗ ಇದೇ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ. ಹಣವನ್ನು ಸಂಗ್ರಹಿಸಿ ಮನೆಯಲ್ಲಿ ಇದೆ ಅಂತಂದಾಗ ಅದನ್ನ ಇದಕ್ಕೆ ಕೊಡಬೇಕು, ಯಾವುದೋ ಹಣ ಇದೆ ಅಂತಂದಾಗ ಅದನ್ನ ಹಣ ಕೊಡುವಂಥ ವಿಚಾರ ಬರುತ್ತೆ. ಬಟ್ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೋಗ್ಬೇಕಾದ್ರೆ ಚಾರ್ಜ್ ಶೀಟ್ನಲ್ಲಿರೋದಕ್ಕೂ ಮತ್ತು ಇವರು ಆರ್ಗ್ಯುಮೆಂಟ್ ಮಾಡ್ತಾ ಇರೋದಕ್ಕೂ ಬಹಳ ಲಿಂಕ್ ಆಗೋಂಗೆ ಕಾಣಿಸ್ತಾ ಇದೆ ಅಲ್ವಾ? ಅರುಣ್, ಇಲ್ಲಿ ಪ್ರಮುಖವಾಗಿ ಸಿ ವಿ ನಾಗೇಶ್ವರ್ ವಾದ ಏನು ಅಂದರೆ ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೊಲೆ ಆದ ನಂತರದಲ್ಲಿ ಆ ವ್ಯಕ್ತಿಗಳೇನು ಶರಣಾಗೋದಕ್ಕೆ ಅಂತ ಒಂದು ಡೀಲ್ ಮಾತಾಡ್ತಾರೆ. ಆ ಡೀಲ್ ಮಾಡಿದಂಥ ಅಮೌಂಟನ್ನು ತನ್ನ ಮನೆಯಲ್ಲಿದ್ದಂಥ ಅಮೌಂಟನ್ನು ಕೊಟ್ಟಿದ್ದಾರೆ ಅನ್ನೋದಷ್ಟೇ ಪೊಲೀಸರ ವಾದ ಆಗಿತ್ತು. ಆದರೆ ಸಿ ವಿ ನಾಗೇಶ್ವರ್ ಹೇಳ್ತಾ ಇರುವಂಥದ್ದು, 1 ತಿಂಗಳ ಹಿಂದೆಯೇ ಮೋಹನ್ ರಾಜು ನಟ ದರ್ಶನ್ಗೆ ಆ ಅಮೌಂಟ್ ಕೊಟ್ಟಿದ್ರು. ಆ ಅಮೌಂಟನ್ನು ಇಟ್ಕೊಂಡಿದ್ದು ಆ ನಂತರದಲ್ಲಿ ಆರೋಪಿಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ 1 ತಿಂಗಳ ಹಿಂದೆಯೇ ನಟ ದರ್ಶನ್ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಬೇಕು, ಕೊಲೆ ಮಾಡಿದ ನಂತರದಲ್ಲಿ ಈ ರೀತಿಯಾಗಿ ಆರೋಪಿಗಳನ್ನು ಬಳಸ್ಕೊಂಡು ಕೊಲೆ ಕೇಸನ್ನು ಮುಚ್ಚಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಅನ್ನೋ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಆದರೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿರುವಂಥದ್ದು ಅದು 1 ತಿಂಗಳ ಹಿಂದೆ ಅಮೌಂಟು ಮೋಹನ್ ರಾಜ್ ಅವರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖ ಮಾಡಿಲ್ಲ. ಬದಲಾಗಿ ಇವರು ಮೋಹನ್
ಮೋಹನ್ ರಾಜ್ ಕೊಟ್ಟಂಥ ಹಣವನ್ನು ಇವರು ಕೊಲೆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಬಳಕೆ ಮಾಡಿದ್ದಾರೆ. ಆ ಸಂಬಂಧಪಟ್ಟ ಹಾಗೆ ಒಂದು ಏನು ಪ್ರದೋಷ್ ಆಗಿರ್ಬೋದು, ವಿನಯ್ ನೇತೃತ್ವದಲ್ಲಿ ಆ 3 ಆರೋಪಿಗಳನ್ನು ಕರ್ಕೊಂಬಂದು ಅವ್ರಿಗೆ ತಲಾ 5 ಲಕ್ಷ ಕ್ಯಾಶ್ ಕೊಟ್ಟು ನಂತರದಲ್ಲಿ ಕೇಸು ಈಚೆಗೆ ಬರದಂತೆ ನೋಡ್ಕೋಬೇಕು. ಮತ್ತು ನಂತರದಲ್ಲಿ ಕೋರ್ಟು ಮತ್ತು ಮುಂದಿನ ಜಾಮೀನು ಅರ್ಜಿ ಜಾಮೀನು ಆಗ್ಬೋದು, ಅದನ್ನೆಲ್ಲ ಕೂಡ ನಾವೇ ನೋಡ್ಕೋತೀವಿ, ಉಳಿದ ಅಮೌಂಟನ್ನು ನಂತರದಲ್ಲಿ ಸೆಟಲ್ ಮಾಡ್ತೀವಿ ಅಂತ ಮಾತಾಡಿರುವಂಥದ್ದು. ಈ ಚಾರ್ಜ್ ಶೀಟ್ನಲ್ಲಿ ಈ ಅಂಶಗಳು ಉಲ್ಲೇಖ ಆಗಿದ್ದಾವೆ. ಆದರೆ ಇಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾ ಇರುವಂಥದ್ದು 1 ತಿಂಗಳ ಹಿಂದೆ ಕೊಟ್ಟಿದ್ದಂಥ ಹಣವನ್ನು ಇವತ್ತೇ ಕೊಟ್ಟರು, ಅಂದರೆ ರೇಣುಕಾಸ್ವಾಮಿ ಕೊಲೆ ಆದ ನಂತರದಲ್ಲಿ ತರಿಸಿಕೊಟ್ರು ಅನ್ನೋ ರೀತಿ ಪೊಲೀಸರು ಬಿಂಬಿಸಿದ್ದಾರೆ. ಆ ರೀತಿ ಆಗಿಲ್ಲ. 1 ತಿಂಗಳ ಹಿಂದೆಯೇ ಮೋಹನ್ ರಾಜ್ ಅಮೌಂಟ್ ಕೊಟ್ಟಿದ್ದಾರೆ. ಆ ಅಮೌಂಟನ್ನು ಇವರು ಪೊಲೀಸರು ಡೀಲ್ ಮಾತಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಅಂತೇಳಿ ಅವ್ರು ವಾದ ಮಾಡುವಂಥದ್ದು. ಪೊಲೀಸರು ಹೇಳೋ ಪ್ರಕಾರ ಚಾರ್ಜ್ ಶೀಟ್ನಲ್ಲಿ ಯಾವಾಗ ಬಂತು ಅನ್ನೋದನ್ನು ಇಲ್ಲಿವರೆಗೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ. ಮೋಹನ್ ರಾಜ್ ಕಡೆಯಿಂದ ಹಣ ಪಡೆದಿದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಮತ್ತು ಅಮೌಂಟನ್ನು ಕೊಲೆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಆರೋಪಿಗಳಿಗೆ ಕೊಟ್ಟಿದ್ರು ಅನ್ನೋದನ್ನು ಮಾತ್ರ ಮೆನ್ಷನ್ ಮಾಡಿರುವಂಥದ್ದು. ಹಾಗಾಗಿ ಈ ವಿಚಾರವನ್ನು ಕೂಡ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾ ಕೋರ್ಟ್ ಗಮನಕ್ಕೆ ತರ್ತಾ ಇರುವಂಥದ್ದು. ಅರುಣ್, ಓಕೆ, ವಾಪಸ್ ಬರ್ತೀನಿ ಮಾತ್ರ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ. ದೋಷಾರೋಪ ಪಟ್ಟಿಯೇ ಹಾಸ್ಯಾಸ್ಪದ ಅಂತ ಹೇಳುತ್ತಾ ಇದ್ದಾರೆ. ಎಲ್ಲ ಅಂಶಗಳನ್ನು ಹೇಳ್ತಾ ಈ ವಿಚಾರವನ್ನು ಹೇಳ್ತಾ ಇರೋದವ್ರು, ಒಂದೊಂದೇ ಅಂಶ ಹೇಳ್ತಾ ಇಲ್ಲ, ತುಂಬ ಅಂಶಗಳನ್ನು ಪ್ರಸ್ತಾಪ ಮಾಡಿ ಇಡೀ ದೋಷಾರೋಪ ಪಟ್ಟಿಯೇ ಹಾಸ್ಯಾಸ್ಪದವಾಗಿದೆ ಅನ್ನುವಂಥದ್ದನ್ನು ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ. ಒಂದು ವಾದವನ್ನು ಕೇಳಿಸ್ತಾ ಇರಬೇಕಾದ್ರೆ ಹೌದು ಹಿಂಗೂ ಇದೆಯಲ್ವಾ, ಹಿಂಗೂ ಕಾಣಿಸ್ತಾ ಇದೆಯಲ್ವಾ ಈ ಚಾರ್ಜ್ ಶೀಟು ಅಂತ ಅನಿಸುತ್ತೆ. ಇನ್ನೊಂದು ವಾದವನ್ನು ನೋಡಬೇಕಾಗತ್ತೆ, ಅದು SPP ಅವರು ಮಾಡಬೇಕಾದ್ರೆ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಎರಡೂ ಆರ್ಗ್ಯುಮೆಂಟನ್ನು ನೋಡಿದಾಗಲೇ ಅದೊಂದು ಕ್ಲಿಯರ್ ಆಗಿರುವಂಥ ಪಿಕ್ಚರ್ ಸಿಗುತ್ತೆ. ಕಾರಣ ಯಾರು ಕಕ್ಷಿದಾರರು ಇರ್ತಾರೆ ಅವ್ರ ಪರವಾಗಿರುವಂಥ ಲಾಯರ್ಗಳು ಎದುರುಗಡೆಗಿರುವಂಥ ಚಾರ್ಜ್ ಶೀಟ್ನಲ್ಲಿರುವಂಥ ಲೂಪ್ ಹೋಲ್ಸ್ಗಳನ್ನು ಹುಡುಕ್ತಾರೆ.